ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜುಲೈ 20, 2026ನೇ ತಾರೀಕು ಈ ದೇಶಕ್ಕೆ ಒಂದು ರೀತಿಯಾದಂತಹ ಐತಿಹಾಸಿಕ ದಿನವಾಗಿತ್ತು, ಕಪ್ಪು ದಿನವೂ ಆಗಿತ್ತು. ಯಾಕೆಂದ್ರೆ ಅವತ್ತು ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ, ಈ ದೇಶದ ಜನ್ಸಿ ಮೇಲೆ ಕ್ರೌರ್ಯ ಮೆರೆದಿದ್ರು. ತಲೆ ಒಡೆದಾಕಿದ್ರು, ಕೈ ಕಾಲು ಮುರಿದಿದ್ರು, ಕಣ್ಣು ಹೋಯ್ತು, ಕಾಲು ಹೋಯ್ತು, ಎಂಥದೆಂಥದ್ದು ಆಗಿತ್ತು ಅವತ್ತು. ಅಂಥದ್ದೇ ಒಂದು ಸನ್ನಿವೇಶ ಮತ್ತೆ ಸೆಪ್ಟೆಂಬರ್ 5ನೇ ತಾರೀಕು ಬರುವ ಎಲ್ಲ ಸಾಧ್ಯತೆಗಳು ಇದಾವೆ. ಅಂತಹದ್ದೊಂದು ಘೋಷಣೆಯನ್ನ ಕಾಕ್ರೋಚ್ ಜನತಾ ಪಾರ್ಟಿ ಅನೌನ್ಸ್ ಮಾಡಿದೆ. ಮತ್ತೊಂದು ಸುತ್ತಿನ ದೊಡ್ಡ ಚಳವಳಿ ನಡೆಯುತ್ತೆ ಅಂತ ಹೇಳಿದೆ. ಅವತ್ತು ಇಂಡಿಯಾ ಗೇಟ್ ಇಂದ ದೆಹಲಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ವರೆಗೆ ಮಾರ್ಚ್ ಹೋಗ್ತೀವಿ ನಾವು. ಇಡೀ ದೇಶದಿಂದ ಜನ ಬರ್ತಾರೆ, ಯುವ ಜನತೆ. ನಾವು ಮಾರ್ಚ್ ಹೋಗ್ತೀವಿ. ಯಾಕೆಂದ್ರೆ ನಮಗೆ ದ್ರೋಹ ಬಗೆಯಲಾಗಿದೆ. ನಮ್ಮ ಪ್ರತಿಭಟನೆಗಳನ್ನು ವಾಪಸ್ ಪಡೆಯಬೇಕಾದ್ರೆ ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಮಾತ್ರ ಇಟ್ಟಿರಲಿಲ್ಲ, ಅದರ ಜೊತೆಗೆ ಒಂದಷ್ಟು ಕಂಡೀಷನ್ಗಳಿತ್ತು. ಅದರಲ್ಲಿ ಮುಖ್ಯವಾದ ಕಂಡೀಷನ್, ಯುವ ಜನತೆಯ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಮಕ್ಕಳ ಮೇಲೆ ಹಾಕಿರುವಂತಹ ಕೇಸುಗಳನ್ನು ವಾಪಸ್ ಪಡ್ಕೊಳ್ಬೇಕು ಅಂತ. ಪಡ್ಕೊಳ್ತೀವಿ ಅಂತ ಹೇಳಿ ನಿಮ್ಮ ಮಂತ್ರಿ ಜೆ ಪಿ ನಡ್ಡಾ ಆಶ್ವಾಸನೆ ಕೊಟ್ಟು ಬರವಣಿಗೆಯಲ್ಲಿ ಕೊಟ್ಟಿದ್ರು, ಟಿವಿಯಲ್ಲಿ ಅನೌನ್ಸ್ ಮಾಡಿದ್ರು. ಅದು ಇಲ್ಲಿಯವರೆಗೆ ಆಗಿಲ್ಲ. ಆ ದ್ರೋಹವನ್ನು ವಿರೋಧಿಸಿ ನಾವು ಸೆಪ್ಟೆಂಬರ್ 5ನೇ ತಾರೀಕು ಈ ಬೃಹತ್ ಚಳವಳಿಯನ್ನು ಹಮ್ಮಿಕೊಳ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಅನೌನ್ಸ್ ಮಾಡಿದೆ. ಆ ಮೂಲಕ ಜುಲೈ 20ನೇ ತಾರೀಕಿಗೆ ಮೋದಿ ಸೀಟು ಒಂದಷ್ಟು ಶೇಕ್ ಆಗಿತ್ತು. 3.5 ಅರ್ತ್ ಕ್ವಿಕ್, 3.5 ತೀವ್ರತೆಯ ಅರ್ತ್ ಕ್ವಿಕ್ ಅಂತ ಅನ್ಕೋಬಹುದು ಅವತ್ತಾಗಿದ್ದು. ಸೆಪ್ಟೆಂಬರ್ 5ನೇ ತಾರೀಕು 7+ ಇರೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. 7+ ಅರ್ತ್ ಕ್ವಿಕ್ಗಳು ಇಡೀ ನಗರಗಳನ್ನೇ ಧ್ವಂಸ ಮಾಡಿ ಬಿಸಾಕ್ತವೆ, ಇಡೀ ನಗರಗಳನ್ನೇ. ಸೊ ಏನ್ ನಡೀತಾ ಇದೆ, ಏನದು ಕಾಕ್ರೋಚ್ ಜನತಾ ಪಾರ್ಟಿ ಈಗ ಇಟ್ಟಿರುವಂತಹ ಬೇಡಿಕೆ? ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ಅದು ಈಡೇರಿಲ್ಲ ಅಂದ್ರೆ ಈ ಒಂದು ದೊಡ್ಡ ಚಳವಳಿಯನ್ನ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದರ ವಿವರಗಳೇನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಸೊ ಜುಲೈ 20ನೇ ತಾರೀಕು ನಡೆದಂತಹ ಒಂದು ಘೋರ ಘಟನೆಯ ಬಗ್ಗೆ ಆರಂಭದಲ್ಲಿ ಹೇಳದ್ನಲ್ಲ. ಅದಾದ ನಂತರ ಪ್ರತಿಭಟನೆಗಳನ್ನು ವಾಪಸ್ ಪಡ್ಕೊಂಡ್ರು. ಯಾಕೆಂದ್ರೆ ಅವರು ಮುಖ್ಯ ಬೇಡಿಕೆಯಾದಂತಹ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ನರೇಂದ್ರ ಮೋದಿ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ತನ್ನ ಆಡಳಿತ ಅವಧಿಯಲ್ಲಿ ಯುವ ಜನತೆಯ ಮುಂದೆ ಮಂಡಿಯೂರ್ತು, ಶರಣಾಯ್ತು, ಮಂತ್ರಿಯಿಂದ ರಾಜೀನಾಮೆ ಪಡ್ಕೊಳ್ತು. ಆದರೆ ಅದಷ್ಟೇ ಆಗಿರ್ಲಿಲ್ಲ ಇವರ ಬೇಡಿಕೆ. ಮಕ್ಕಳ ಮೇಲೆ ಕೇಸುಗಳು ಹಾಕಿದ್ರಲ್ಲ, ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ರಲ್ಲ, ವಿದ್ಯಾರ್ಥಿಗಳ ಮೇಲೆ ಅವರ ಭವಿಷ್ಯ ಹಾಳಾಗೋ ರೀತಿಯಲ್ಲಿ ಕೇಸುಗಳು ಹಾಕಿದಾರಲ್ಲ, FIRಗಳು ಹಾಕಿದಾರಲ್ಲ, 700ಕ್ಕೂ ಹೆಚ್ಚು FIRಗಳು ಹಾಕಿದಾರಲ್ಲ, ಅವೆಲ್ಲವನ್ನು ವಾಪಸ್ ಪಡ್ಕೊಳ್ಬೇಕು. ಅದರಲ್ಲಿ ಯಾರಾದರೂ ಕ್ರಿಮಿನಲ್ಗಳಿದ್ರೆ, ಈ ಹಿಂದೆ ಕ್ರಿಮಿನಲ್ ರೆಕಾರ್ಡ್ಸ್ ಇದ್ರೆ ಅವ್ರ ಮೇಲೆ ಬೇಕಾದ್ರೆ ನೀವು ಏನೇ ಆಕ್ಷನ್ ಬೇಕಾದ್ರೆ ತಗೊಳ್ಳಿ. ಆದರೆ ಆ ಪ್ರತಿಭಟನೆಗೆ ತಮ್ಮ ನೋವನ್ನು ಹೊರಗೆ ಹಾಕೊಳ್ಳೋಕೆ, ತಮ್ಮ ಹಕ್ಕನ್ನು ಕೇಳೋದಕ್ಕೆ ಬಂದವರ ಮೇಲೆ ನೀವು ಕೇಸ್ ಹಾಕೋದು ಸರಿಯಲ್ಲ, ಅದು ವಾಪಸ್ ಪಡ್ಕೊಳ್ಬೇಕು ಅಂತ. ಸೊ ಮಾತುಕತೆಗಳೇನಾಯ್ತಲ್ಲ, ಸಂಧಾನ ಮಾತುಕತೆಗಳು, ಆ ಸಂದರ್ಭದಲ್ಲಿ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಸರ್ಕಾರ ಮಾತುಕತೆಗೆ ಹೋಗಿದ್ದು ಕಾಕ್ರೋಚ್ ಜನತಾ ಪಾರ್ಟಿ ಬಳಿ. ಅವರು ಬರವಣಿಗೆಯಲ್ಲೇ ಒಪ್ಕೊಂಡಿದ್ರು, ಕೇಸುಗಳು ವಾಪಸ್ ತಗೊಳ್ತೀವಿ ಅಂತ. ಸುಪ್ರೀಂ ಕೋರ್ಟ್ ಅಲ್ಲೂ ಹೇಳಿದ್ರು ಕೇಸ್ ವಾಪಸ್ ತಗೊಳ್ತೀವಿ ಅಂತ. ಈಗ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ, ನೀವು ಹೇಳಿದಿರಲ್ಲ ವಾಪಸ್ ತಗೊಳ್ತೀರಿ ಅಂತ, FIRಗಳನ್ನು ಕೊಡಿ, ಮಾಹಿತಿ ಕೊಡಿ, ಎಲ್ಲ ಸ್ಕ್ವಾಶ್ ಮಾಡಿ ಬಿಸಾಕೋಣ ಅಂದ್ರೆ ಇಲ್ಲ, ಕೊಡೋದಕ್ಕೆ ಬಿಜೆಪಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಅವುಗಳನ್ನ ಹಾಗೆ ಇಟ್ಟು ಯುವ ಜನತೆಯನ್ನ ನೆಕ್ಸ್ಟ್ ಏನಾದ್ರು ಸ್ವಲ್ಪ ಅವರು ಸರ್ಕಾರದ ವಿರುದ್ಧ ಏನಾದ್ರು ಕಚಕ್ ಪಚಕ್ ಅಂದ್ರೆ ಸಾಕು, ಅವ್ರ ಜೀವನ ಹಾಳು ಮಾಡ್ಬಿಡೋದು, ಅರೆಸ್ಟ್ ಮಾಡಿಸ್ಬಿಡ್ಬೋದು, FIR ಆಲ್ರೆಡಿ ಇರುತ್ತೆ ಅಂತ. ಇದು ಮೋದಿ ಸರ್ಕಾರದ ನೀಚ ಪ್ಲಾನಿಂಗ್. ಇದು ಸರ್ವಾಧಿಕಾರಿ ಸರ್ಕಾರಗಳು ಹಾಗೆ ಕೆಲಸ ಮಾಡೋದು, ರೆಡಿಯಾಗಿ ಇಟ್ಕೊಂಡಿರ್ತಾರೆ ನಿಮ್ಮನ್ನ ಎತ್ಕೊಂಡು ಹೋಗೋದಕ್ಕೆ. ಸೊ ಅದಕ್ಕೆ ಹಿಂಜರಿತಾ ಇದ್ದಾರೆ. ಅದು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಟ್ಟು ತರಿಸಿದೆ. ಈಗ ನರೇಂದ್ರ ಮೋದಿ ಅವರು ಯಾವುದೋ ಒಂದು ಮಗು, 15 ವರ್ಷದ ಮಗು ಏನೋ ಅಂದುಬಿಡ್ತು 4 ಮಾತು ಅಂತ, ಅದನ್ನಿಟ್ಕೊಂಡು ಮಧ್ಯರಾತ್ರಿಯಲ್ಲಿ ಮುಖ ಹತ್ರ ತಗೊಂಡು ಬಂದು, ಹೆದರಿಸುವ ರೀತಿಯಲ್ಲಿ ಮುಖ ತಗೊಂಡು ಬಂದು ಸೆಲ್ಫಿ ವಿಡಿಯೋ ಮಾಡಿ ಹಾಕಿ, ಕ್ಷಮಿಸ್ಬಿಟ್ಟಿದ್ದೀನಿ ನಾನು ಅಂತೆಲ್ಲ ಡೈಲಾಗ್ ಹೊಡೆದ್ರಲ್ಲ. ಕ್ಷಮಿಸಿಬಿಟ್ಟಿದ್ದೀನಿ ಅಂತ ಹೇಳಿದ ಮೇಲೆ FIRಗಳು ಯಾಕೆ ಉಳಿಬೇಕು? FIR ಯಾಕೆ ಉಳಿಬೇಕು? ಇದು ಕಾಕ್ರೋಚ್ ಜನತಾ ಪಾರ್ಟಿ ಕೇಳ್ತಿರೋ ಪ್ರಶ್ನೆ.
ವಿರೋಧ ಪಕ್ಷಗಳು ಕೇಳ್ತಿರೋ ಪ್ರಶ್ನೆ, ಪ್ರಜ್ಞಾವಂತರು ಕೇಳ್ತಿರೋ ಪ್ರಶ್ನೆ, ನೀವು ಯಾಕೆ ಮಕ್ಕಳ ಮೇಲೆ ಈ ರೀತಿ ಕ್ರೌರ್ಯ ಮೆರೆದ್ರಿ? ಫಸ್ಟ್ ಆಫ್ ಆಲ್ ಅವ್ರ ತಲೆ ಹೊಡೆದಾಕಿರಿ, ಕೈ ಕಾಲು ಮುರಿದ್ರಿ, ಏನೇನೋ ಮಾಡಿದ್ರಿ, ಪೆಲೆಟ್ ಗನ್ಗಳನ್ನು ಯೂಸ್ ಮಾಡಿದ್ರಿ ನೀವು ಕ್ರೂರಿಗಳು. ಅದಾಗಿ ಈಗ ಅವ್ರ ಮೇಲೆ FIR ಇಟ್ಕೊಂಡು ಅವ್ರ ಭವಿಷ್ಯಕ್ಕೆ ಕಂಟಕ ಆಗೋ ರೀತಿಯಲ್ಲಿ ನಡ್ಕೊಳ್ತಿದ್ದೀರಲ್ಲ, ನೀವು ಮನುಷ್ಯರೇನ ಅಂತ ಕೇಳ್ತಿದ್ದಾರೆ. ಬಟ್ ಈ ಸರ್ಕಾರಕ್ಕೆ ಅದೆಲ್ಲ ಗೊತ್ತಿಲ್ಲ. 2002 ನೋಡಿ ಬಂದಂತಹ ನರೇಂದ್ರ ಮೋದಿ, ಅಮಿತ್ ಶಾಗೆ ಇದೆಲ್ಲ ಏನು ಏನು ಅಲ್ವೇ ಅಲ್ಲ. ಇದು ದಿಸ್ ಈಸ್ ನಥಿಂಗ್. 2002 ಗುಜರಾತ್ ಘಟನೆಗಳನ್ನ ನೋಡಿ ಬಂದವರಿಗೆ ಜಂತರ್ ಮಂತರು ಅಲ್ಲಿ ನಡೆದಿದ್ದ ಕ್ರೌರ್ಯ ಏನೂ ಅಲ್ಲ. ಸೊ ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ. ಸುಪ್ರೀಂ ಕೋರ್ಟ್ ಯಾಮಾರಿಸ್ಕೊಂಡು ಓಡಾಡ್ತಿದ್ದಾರೆ. 770ಕ್ಕೂ ಪ್ಲಸ್ ಇದೆಯಂತೆ FIRಗಳು ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಜೆನ್ಸಿ ಮೇಲೆ. ಜಂತರ್ ಮಂತರ್ ಪ್ರತಿಭಟನೆದು ಆ ಪಟ್ಟಿ ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ಗೆ. ಪಟ್ಟಿ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ, ಕೊಡ್ತಾ ಇಲ್ಲ. ಲೇಟ್ ಆಗುತ್ತೆ, ಅಲ್ಲೂ ಕಂಪೈಲ್ ಮಾಡಬೇಕು. ಈ ತಂತ್ರಜ್ಞಾನ ಯುಗದಲ್ಲಿ ಲೇಟ್ ಆಗುತ್ತಂತೆ, ಕಂಪೈಲ್ ಮಾಡಬೇಕಂತೆ. ಏನು ಹುಡುಕಿ ಮ್ಯಾನುವಲ್ ಆಗಿ FIRಗಳು ಬರೆದು ಕೂಡಿಟ್ಟಿರ್ತಾರೆ. ಹುಡುಕಿ ಫೈಲ್ ತೆಗಿಬೇಕು. ಏನು 1970s ಇದ್ದಾರೆ ಇವರು? ಬೇಕು ಅಂತ ನಾಟಕ. ಮಹಾನ್ ನಾಟಕಕಾರ ಇವರೆಲ್ಲ, ನಾಟಕ. ಸೊ ಅದನ್ನು ಮುಂದಿಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ 2-3 ಸಲ ವಾರ್ನಿಂಗ್ ಕೊಟ್ಟಿತ್ತು. ಮತ್ತೆ ನಾವು ಬೀದಿಗಿಳಿಬೇಕಾಗತ್ತೆ, ಆ FIRಗಳನ್ನೆಲ್ಲ ಸ್ಕ್ವಾಶ್ ಮಾಡಿ, ಮಕ್ಕಳ ಮೇಲೆ ಯಾವುದೇ ಕ್ರಮ ಆಗಬಾರದು, ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕ್ರಮ ಆಗಬಾರದು ಅಂತ. ಏನು ವರ್ಕೌಟ್ ಆಗಲಿಲ್ಲ. ಮೊನ್ನೆ ಮತ್ತೆ ಮೀಟಿಂಗ್ ಕೂತ್ಕೊಂಡ್ರು CJP. ಮೀಟಿಂಗ್ ಕೂತ್ಕೊಂಡು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಕು ಇಂಡಿಯಾ ಗೇಟಿಂದ ದೆಹಲಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ವರೆಗೆ ನಾವು ಮಾರ್ಚ್ ಹೋಗ್ತೀವಿ. ಇಡೀ ದೇಶದಿಂದ ಯುವ ಜನತೆ ಬರ್ತಾರೆ, ಎಲ್ಲ ಒಟ್ಟಿಗೆ ಹೋಗ್ತೀವಿ. ನಮಗೆ ನ್ಯಾಯ ಸಿಗಬೇಕು, ಎಲ್ಲ FIRಗಳು ಸ್ಕ್ವಾಶ್ ಆಗಬೇಕು, ಒಂದೊಂದು ಕೇಸು ಡ್ರಾಪ್ ಆಗಬೇಕು. ಅದರಲ್ಲಿ ಯಾರಾದರೂ ಕ್ರಿಮಿನಲ್ಗಳಿದ್ರೆ, ಅವರೇನೋ ಕಿತಾಪತಿ ಮಾಡೋಕ್ಕೆ ಬಂದಿದ್ರೆ, ನಿಮ್ಮಲ್ಲಿ ಅವ್ರೇನಾದರೂ ಕಿಡಿಗೇಡಿತನ ಮಾಡಿರೋದಕ್ಕೆ ಸಾಕ್ಷಿಗಳಿದ್ರೆ ಅವ್ರದ್ದು ಇಟ್ಕೊಳ್ಳಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಯಾರು ಬೇಡ ಅನ್ನಲ್ಲ. ಪ್ರತಿಭಟನೆಗೆ ಬಂದರು ಅನ್ನೋ ಕಾರಣಕ್ಕಾಗಿ ಎತ್ಕೊಂಡು ಹೋದ್ರಲ್ಲ ನೀವು. ಸುಮ್ಮನೆ ಕೇಸುಗಳು ಜಡಿದ್ರಲ್ಲ. ಮಧ್ಯರಾತ್ರಿ ಮನೆಗೆ ಹೋಗಿ ಆ FIR ಇಟ್ಕೊಂಡು ಪೊಲೀಸರು ಹೆದರಿಸ್ತಾ ಇದ್ದಾರಲ್ಲ ಹುಡುಗರನ್ನ, ಯುವಕರನ್ನ, ಯುವತಿಯರನ್ನ. ಅದು ನಿಲ್ಲಬೇಕು. ಇಲ್ಲದೆ ಹೋದ್ರೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಆ ರ್ಯಾಲಿಯ ನಂತರ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಜಂತರ್ ಮಂತರ್ ಇನ್ನೊಂದು ಪ್ರತಿಭಟನೆಗೆ ಸಾಕ್ಷಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಆ ಮೂಲಕ ನಾನು ಹೇಳದ್ನಲ್ಲ ಆಗ್ಲೇ, ಸಣ್ಣ ತೀವ್ರತೆಯ ಭೂಕಂಪ ಬಂದಿದ್ದು ಜುಲೈ 20ನೇ ತಾರೀಕು. ಸೆಪ್ಟೆಂಬರ್ 5ನೇ ತಾರೀಕು ಮಹಾ ತೀವ್ರತೆಯ ಭೂಕಂಪ ಬರುತ್ತೆ. ನರೇಂದ್ರ ಮೋದಿಯ ಸೀಟು ಶೇಕ್ ಆಗ್ತಿದೆ. ಮೊದಲೇ ನರೇಂದ್ರ ಮೋದಿ ವಯಸ್ಸನ್ನು ಇಟ್ಕೊಂಡು ಆಲ್ರೆಡಿ ಬೇರೆ ಚರ್ಚೆಗಳು ನಡೀತಾ ಇದ್ದಾವೆ. ಈ ಸೆಪ್ಟೆಂಬರ್ 17ನೇ ತಾರೀಕಿಗೆ 76 ತುಂಬಿ 77 ಶುರುವಾಗುತ್ತೆ ನರೇಂದ್ರ ಮೋದಿಗೆ. ಬೇರೆಯವ್ರಿಗೊಂದು ರೂಲು, ತನಗೊಂದು ರೂಲು ಅಂತ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಸಮಯಕ್ಕೆ ಸರಿಯಾಗಿ BJPಯಲ್ಲಿ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಬೇರೆಯವ್ರಿಗೇನು ಮಾಡಿದ್ರು ಅದನ್ನೇ ನರೇಂದ್ರ ಮೋದಿಗೂ ಮಾಡ್ತಾರೆ, ತೆಗೆದು ಬಿಸಾಕ್ತಾರೆ. ಮಾರ್ಗದರ್ಶಕ್ ಮಂಡಲ್, ದೊಡ್ಡ ಮನುಷ್ಯ ಆಗಾಗ ಬಂದು ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ಮಾಡು, ಅಷ್ಟೇ ನಿನ್ನ ಕೆಲಸ ಅಂತ ತೆಗೆದು ಬಿಸಾಕ್ತಾರೆ. ಆ ಆತಂಕದ ನಡುವೆ ಜೆನ್ಸಿಯ ಈ ಗುಡುಗು, ಹೊಸ ಡೇಟು, ಇದು ನರೇಂದ್ರ ಮೋದಿ ಸೀಟಿಗೆ ಹೊಸ ಶೇಕ್ ಅಂತಲೇ ಹೇಳಬೇಕಾಗತ್ತೆ. ಶೇಕ್ ಆಗಿ ಕೂತಿದ್ದಾರೆ. ಸೊ ಇನ್ನು ಅಮಿತ್ ಶಾ ಕಳೆದ ಬಾರಿಯಿಂದ ಪಾಠ ಕಲ್ತಿರ್ತಾರೆ. ಆ ಹೋರಾಟ ನಡೀದೇ ಇರೋಂಗೆ ಏನು ಮಾಡಬೇಕು, ಪೊಲೀಸರನ್ನ ಇನ್ನಷ್ಟು ತೀವ್ರವಾಗಿ ಹೇಗೆ ಬಳಸ್ಕೊಳ್ಬೇಕು, ವ್ಯವಸ್ಥೆಯನ್ನು ಹೇಗೆ ಬಳಸ್ಕೊಳ್ಬೇಕು, ಮಾಧ್ಯಮಗಳನ್ನು ಹೇಗೆ ಛೂ ಬಿಡಬೇಕು, ಅದನ್ನು ಸಹ ಅಮಿತ್ ಶಾ ಕಡೆಯಿಂದ ನಡೆಸ್ತಾರೆ, ನರೇಂದ್ರ ಮೋದಿ ಕಡೆಯಿಂದ ನಡೆಸ್ತಾರೆ. ಸೊ ಒಟ್ಟಾರೆಯಾಗಿ ಸೆಪ್ಟೆಂಬರ್ 5 ಈ ದೇಶಕ್ಕೆ ಮತ್ತೊಂದು ಐತಿಹಾಸಿಕ ದಿನ ಆಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.